ಬೆಳಗಾವಿ ನಗರದ 3ನೇ ರೈಲ್ವೆ ಗೇಟ್ನಿಂದ ಬೆಂಕೋ ಚೌಕದವರೆಗೆ ಕೈಗೊಳ್ಳಲಾಗುತ್ತಿರುವ 10 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಬುಧವಾರದಂದು ಚಾಲನೆ ನೀಡಲಾಯಿತು. ಈ ಯೋಜನೆ ಅಡಿಯಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ, ರಸ್ತೆ ಅಗಲೀಕರಣ, ಡಿವೈಡರ್ ನಿರ್ಮಾಣ ಮತ್ತು ಪಾದಚಾರಿ ಮಾರ್ಗ ಅಭಿವೃದ್ಧಿ ಕಾಮಗಾರಿಗಳು ನಡೆಯಲಿವೆ. ಈ ಕಾಮಗಾರಿಗಳಿಗೆ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರಾದ ಹಾಗೂ ತೆಲಂಗಾಣ ಬಿಜೆಪಿ ಪ್ರಭಾರಿಯಾದ ಅಭಯ್ ಪಾಟೀಲ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಅವರು, ಈ ಅಭಿವೃದ್ಧಿ ಯೋಜನೆಯನ್ನು ಹಂತ ಹಂತವಾಗಿ ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ರು. ಮೊದಲನೇ ಹಂತದಲ್ಲಿ 3ನೇ ರೈಲ್ವೆ ಗೇಟ್ದಿಂದ ಬೆಂಕೋ ಚೌಕದವರೆಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು. ನಂತರ 2ನೇ ಹಂತದಲ್ಲಿ ಬೆಂಕೋ ಚೌಕದಿಂದ ಪೀರನ್ವಾಡಿ ಚೌಕದವರೆಗೆ ಇದೇ ಮಾದರಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಈ ಸಂಪೂರ್ಣ ಯೋಜನೆಗೆ ಒಟ್ಟು 26 ಕೋಟಿ ರೂಪಾಯಿಗಿಂತ ಹೆಚ್ಚು ವೆಚ್ಚವಾಗುವ ನಿರೀಕ್ಷೆ ಇದೆ ಎಂದು ಅವರು ಮಾಹಿತಿ ನೀಡಿದರು. ಸುಮಾರು ಮೊದಲನೇ ಹಂತದೊಳಗೆ 10 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿ ಕಾಂಕ್ರೀಟೀಕರಣ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು. ಇದು ರಸ್ತೆ ಅಲ್ಲಿ ಅಗಲ ಜಾಸ್ತಿ ಇರೋದ್ರಿಂದ ಇಲ್ಲಿ ಹಣ ನಮಗೆ ಇನ್ನೂ ಹೆಚ್ಚು ಹತ್ತದ. ಇನ್ನೂ 4 ಕೋಟಿ ರೂಪಾಯಿ ಕಡಿಮೆ ಬರ್ತದೆ. ಅದನ್ನು ವ್ಯವಸ್ಥೆ ಮಾಡಿಕೊಂಡು ಒಟ್ಟು ಬ್ಯಾಂಕೋ ಕ್ರಾಸಲ್ಲಿ ಒಂದು ಮಾಡಬೇಕು. 2ನೇ ಹಂತದಾಗ ಬ್ಯಾಂಕೋ ಕ್ರಾಸಿಂದ ಪುರನೋಡಿ ಕ್ರಾಸ್ ತನಕ ರಾಯಣ್ಣ ಸರ್ಕಲ್ ಅಲ್ಲಿ ತನಕ ಸುಮಾರು 12 ಕೋಟಿ ರೂಪಾಯಲ್ಲಿ ಅದನ್ನು ಕೆಲಸ ಮುಗಿದಂದ್ರೆ ಅದನ್ನು ಪ್ರಾರಂಭ ಮಾಡ್ತೇವೆ. ಒಟ್ಟಾರೆಯಾಗಿ 26 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ರೊಕ್ಕ ನಮಗೆ ಈ 3ನೇ ರೈಲ್ವೆ ಗೇಟ್ದಿಂದ ಪೂರನವಾಡಿ ಕ್ರಾಸ್ ತನಕ 26 ಕೋಟಿ ರೂಪಾಯಿ ನಮ್ಗೆ ಬೇಕಾಗ್ತದೆ. ಹೀಗಾಗಿ ಆ ಎಲ್ಲ ಕೆಲಸಗಳನ್ನು ಈ ಕಾಂಕ್ರೀಟೀಕರಣ ಮಾಡೋ ಮುಖಾಂತರ ಒಂದು 2-3 ತಿಂಗಳೇ ನಾವು ಕಾಮಗಾರಿಯನ್ನು ಮುಗಿಸ್ತೀವಿ. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ರಮೇಶ್ ಮಾಳಿಯಗೌಡ್, ಆನಂದ್ ಚೌಹಾಣ್, ಸಾಮಾಜಿಕ ಕಾರ್ಯಕರ್ತರಾದ ಸಾರಂಗ್ ರಾಘೋಚೆ, ದೀಪಕ್ ಸಾತ್ಗೌಡ ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು. ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಕಿರುಗ್ರಾಮ್ಗೆ.